ಹಾಯ್ ವೀವರ್ಸ್, ಕರ್ನಾಟಕ ರುಚಿ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ದೇವಿಗೆ ಅಲಂಕಾರನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೀರೆನ ಹರಡ್ಕೊಂಡು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಆ ಕಡೆಯಿಂದಾದ್ರೂ ನೆರಿಗೆ ಮಾಡ್ಕೋಬಹುದು ಅಥವಾ ಸೆರೆ ಕಡೆಯಿಂದಾದ್ರೂ ನೆರಿಗೆ ಮಾಡ್ಕೋಬಹುದು. ಪೂರ್ತಿ ಸೀರೆಯನ್ನ ನೀವು ಇದೇ ರೀತಿ ನೆರಿಗೆ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಬರಬೇಕಾಗುತ್ತೆ. ನಿಮ್ಗೆ ಒಂದೇ ಸಲ ಪೂರ್ತಿ ಸೀರೆಯನ್ನು ಹಿಡಿಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ನೀವು ಎರಡು ಬಾರ್ಡರ್ ಸೈಡ್ನು ಸಹ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಇದು ಸೀರೆ ಪ್ಲೈನ್ ಆಗಿರೋದ್ರಿಂದ ಅಂದರೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ಅಷ್ಟು ಹೈಲೈಟೆಡ್ ಆಗಿ ಕಾಣಲ್ಲ. ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಇವತ್ತು ಸಿಂಪಲ್ ಆಗಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದ್ರು ಸಹ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಕಡ್ಡಿಯನ್ನು ಉಪಯೋಗ ಮಾಡ್ತಾ ಇಲ್ಲ, ಹಾಗೆ ಸಿಂಗಲ್ ಬಿಂಗೆ ಇಟ್ಕೊಂಡು ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ್ತಿ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸಬೇಕಾಗುತ್ತೆ. ಸ್ವಲ್ಪ ಪ್ಲೀಟ್ಸ್ಗಳನ್ನ ಒಂದು 15-10 ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡು ನೀವು ಜೋಡಿಸ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಈಗ ಕ್ಲಿಪ್ಗಳನ್ನ ಸೇರಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆನ ಹಾಕಿ ಪೀಠನ ಪೂಜೆ ಮಾಡಿಕೊಂಡು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಬಹುದು. ನಂತರ ನಾನು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಆ ಪ್ಲೀಟ್ಸನ್ನು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ತುಂಬ ಪ್ಲೀಟ್ಸ್ ಇರೋದ್ರಿಂದ ನೀಟಾಗಿ ನೀವು ಅಲ್ಲಿ ಜೋಡಿಸ್ಕೊಳ್ಳಿ. ನಾನು ಇಲ್ಲಿ ವಿಡಿಯೋಗೆ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಟೆಕ್ನಿಕ್ ಅಂದರೆ ಐಡಿಯಾ ಬರೋ ರೀತಿಯಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಈ ರೀತಿ ಜೋಡಿಸ್ಕೊಂಡು ನೀವೆಲ್ಲ ಕ್ಲಿಪ್ಸ್ಗಳನ್ನ ಸೇರಿಸಿ ಒಂದು ದಾರದಿಂದ ಬಾರ್ಡರ್ ಸೈಡಲ್ಲಿ ಗಟ್ಟಿಯಾಗಿ ಕಟ್ಕೋಬಹುದು, ಅಥವಾ ಯಾರಾದರೂ ಇದ್ದರೆ ಹಿಡ್ಕೊಳ್ಳಿಕ್ಕೆ ಹೇಳ್ಬಿಟ್ಟು ನಂತರ ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ. ದಪ್ಪವಾಗಿರುವ ಪಿನ್ನನ್ನು ತಗೋಬಹುದು ಅಥವಾ ದಾರನ ತಗೊಂಡು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಬಿಂದಿಗೆಯ ಕಂಠ ಭಾಗ ಅಥವಾ ಕಳಶದ ಕಂಠ ಭಾಗ ಬರುತ್ತಲ್ವಾ, ಕುತ್ತಿಗೆಯ ಭಾಗ, ಅಲ್ಲಿ ನೀವು ಪಿನ್ನನ್ನು ಸೇರಿಸ್ಬಿಟ್ಟು ಎರಡು ಸೈಡಿನ ಪ್ಲೀಟ್ಸನ್ನು ಜಾಯಿನ್ ಮಾಡಿಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಒಂದು ಸೈಡು ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ಇನ್ನೊಂದು ಸೈಡು ಪ್ಲೀಟ್ಸನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಹಾಕಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ತುಂಬ ಪ್ಲೀಟ್ಸ್ ಇರೋದ್ರಿಂದ ಒಂದೇ ಸಲ ಹಾಕಕ್ಕಾಗಲ್ಲ. ನಾವು ಅಲ್ಲಿ ಫಸ್ಟೇ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ನಾವು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಪಿನ್ ಅಥವಾ ದಾರನ ಸೇರಿಸ್ಬಿಟ್ಟು ನಂತರ ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಈ ರೀತಿ ಸ್ಯಾರಿ ಪ್ಲೀಟ್ಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಸೇರಿಸ್ಬಿಟ್ಟು ಅಲ್ಲಿ ನಾವು ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಂತರ ಹಾಕಿರುವಂಥ ಎಲ್ಲ ಕ್ಲಿಪ್ಸನ್ನು ರಿಮೂವ್ ಮಾಡಿಕೊಂಡು ಆ ಸೈಡಿನ ಒಂದು ಪ್ಲೀಟ್ಸು ಈ ಸೈಡಿನ ಒಂದು ಪ್ಲೀಟ್ಸನ್ನು ತಗೊಂಡು ಕಳಶದ ಹಿಂಭಾಗ ತಗೊಂಡೋಗಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಬಿಟ್ಟು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇದು ಸಿಂಪಲ್ ಆಗಿ 5 ನಿಮಿಷದಲ್ಲಿ ಅಲಂಕಾರ ಮಾಡ್ಕೊಳ್ಳುವಂತಹ ಅಲಂಕಾರ ಅಂತಾನೆ ಹೇಳ್ಬೋದು. ಹಾಗೆ ಸಿಂಗಲ್ ಕಲರ್ ಸ್ಯಾರಿ ಇದ್ದಾಗಲೂ ಸಹ ನಾವು ಇದನ್ನ ಮಾಡಬಹುದು. ಜರಿ ಬಾರ್ಡರ್ ಇರುತ್ತೆ, ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇರಲ್ಲ, ಅಂತ ಟೈಮಲ್ಲಿ ನೀವು ಈ ಅಲಂಕಾರನ ಮಾಡ್ಕೋಬಹುದು. ಸೊಂಟಕ್ಕೆ ಬೇಕು ಅಂದ್ರೆ ಶೇಪನ್ನು ಕೊಟ್ಕೋಬಹುದು, ಹಾಗೆ ಅದು ನೀವು ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ಕೋಬಹುದು. ನಾನು ಇಲ್ಲಿ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ದೇವರಿಗೆ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಬಿಂದಿಗೆಯ ಕಂಠಭಾಗ ಕಾಣಿಸಬಾರದು ಅಂತ ಅಲ್ಲೊಂದು ಸರನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಡಬಿಲೆ ಇದ್ರೆ ಜಡಬಿಲೆಯನ್ನು ಸಹ ನೀವು ಇಲ್ಲಿ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಮೊದಲೇ ಹಾಕಿ ಇಟ್ಕೊಳ್ಳಿ. ನಂತರ ಮಾವಿನಲ್ಲಿ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಪ್ರಭಾವಳಿ ಇದ್ರೆ ಪ್ರಭಾವಳಿಯನ್ನು ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ದೇವಿ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾರೆ. ಹೂವಿನ ಹಾರ ಹಾಕಿದಾಗ ಪ್ಲೀಟ್ಸ್ ಏನಾದರೂ ವೇರಿಯೇಷನ್ ಇದ್ದಾಗ ನೀವು ಹಾರದಲ್ಲಿ ಆ ಪ್ಲೀಟ್ಸ್ ಅನ್ನ ಕವರ್ ಮಾಡ್ಕೋಬಹುದು. ಆಗ ಅಲಂಕಾರ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.